ಉಮಾಶ್ರೀ ಅಕ್ಕ ಉತ್ತಮ ಉಮಾಶ್ರೀ ಅನ್ನೋದ್ರಲ್ಲಿ ಉಮಾಶ್ರೀ ಇವರೊಮ್ಮೆ ಎದುರಾಗ ಹೀರೋನ್ ಮಾಡಿ ನಿಮ್ಮನೊಮ್ಮಿನ ಹೀರೋ ಮಾಡಿ ಅಕ್ಕ ಅನ್ನಬಾರ್ದ. ಅಲ್ಲ ನಿಮ್ಮನೊಮ್ಮೆ ಯಾವ್ದಾರ ಫಿಲ್ಮ್ದಲ್ಲಿ ಹೀರೋ ಮಾಡಂತ ಹೇಳಿರಿ. ನೀವು ಈ ಸಿನಿಮಾ ಆಕ್ಟರ್ ಕಣ್ಣ ಕಾಣ್ತೀರಿ. ಎಲ್ಲ ಮುಗ್ದದೆ, ಬೇಡ ಅಂತದ್ದೇನು ಬೇಡ. ಈಗ ಇದನ್ನ ಕಾಣ್ತೀರಿ, ಸಾಕಾಗಿದೆ. ಉತ್ತಮ ಅಭಿನೇತ್ರಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅವರು ಮಾಡಿರ್ತಕ್ಕಂಥ ಸಿನಿಮಾಗಳು ಅಥವಾ ಹಿಂದೆ ಮಾಡಿರ್ತಕ್ಕಂಥ ನಾಟಕಗಳಲ್ಲಿ ಇಡೀ ರಾಜ್ಯದ ಜನ ಅವರ ಪಾತ್ರಗಳನ್ನು ನೋಡಿ ರಂಜಿಸಿದ್ದಾರೆ. ಈ ಶರ್ಮಿಷ್ಠೆ ಇದಕ್ಕೆ ನಮ್ಮನ್ನು ಬರಲೇಬೇಕು ಅಂಥೇಳಿ ಕಳೆದ ಆಗಸ್ಟ್ನಲ್ಲಿ ಕರೆದ್ರು. ಹೋಗಿ ನಾವು ನೋಡಿದಾಗ ಈ ವಯಸ್ಸಿನಲ್ಲೂ ಹೀಗೆ ಮಾಡ್ಬೋದಾ ಯಾರಾದರೂ? ಇದು ಅದೊಂದು ಅತ್ಯದ್ಭುತ ಒಂದು ನಟನೆ ಅಂತ ಯಾರಾದರೂ ಹೇಳ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಅನೇಕ ಮುಖಂಡರುಗಳೆಲ್ಲರೂ ಕೂಡ ಬಂದು ಪ್ರಶಂಸೆ ಮಾಡಿದ್ದನ್ನು ನಾನಿವತ್ತು ಕೂಡ ಗೌರವಿಸ್ತೇನೆ. ಪುಟ್ನಂಜ ಸಿನಿಮಾ, ಅದಾದಮೇಲೆ ಕೊಟ್ಟಕ್ಕನ ಮಕ್ಕಳು ಧಾರಾವಾಹಿ, ಅವುಗಳೆಲ್ಲ ಎಷ್ಟೊಂದು ಸೊಗಸಾಗಿ ಇಡೀ ರಾಜ್ಯದ ಜನರ ಮನಸೆಳೆಯುವಂಥ ಒಂದು ಇದನ್ನು ಮಾಡಿದ್ದಾರೆ. ನಾನಂತೂ ಒಂದು ಇದನ್ನು ನೆನಪು ಮಾಡಿಕೊಳ್ತೇನೆ. ಅವರು ರಾಜಕಾರಣಕ್ಕೆ ಬಂದಿದ್ದು ದಿವಂಗತ ಬಂಗಾರಪ್ಪನವರ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಮೂಲಕ. ನಾನು ಕೂಡ ಬಂಗಾರಪ್ಪನವರ ಜೊತೆ ಹುಬ್ಬಳ್ಳಿಯಿಂದ ನಿಂತಿದ್ರು ಅವರು. ಹೌದು. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಿದ್ರು, ರಾಜಕಾರಣವೇ ಬೇರೆ, ನಿಮ್ಮ ಸಿನಿಮಾ ರಂಗ ನಾಟಕ ರಂಗವೇ ಬೇರೆ ಅಂಥೇಳಿ ಬಂಗಾರಪ್ಪನವರು ನಮಗೆ ಹೇಳಿ, ಸೊ ಯಾವುದೇ ಚಟುವಟಿಕೆ ಆಗುವಾಗ ನೋಡಮ್ಮ ಇವ್ರ ಜೊತೆಯಲ್ಲಿ ಸ್ವಲ್ಪ ಮಾತುಕತೆ ಮಾಡಿಕೊಂಡು ಏನಾದರೂ ನೀವು ಚಟುವಟಿಕೆ ಮಾಡಿ ಅಂತ ನಮಗೆ ಹೇಳ್ತಿದ್ರು. ಆದರೂ ಕೂಡ ಇವತ್ತಿಗೂ ಅವರ ಮೂಲ ವೃತ್ತಿಯನ್ನು ಅವರು ಬಿಡಲೇ ಇಲ್ಲ. ಅವರ ಇಂಟರ್ವ್ಯೂಗಳನ್ನೆಲ್ಲ ಬಹಳ ಹಿಂದೆ ನಾವು ಓದಿದ್ದೆ. ಅವರು ಸುಲಭದಲ್ಲಿ ಬಹಳ ಸಂತೋಷದಿಂದ ಇವೆಲ್ಲ ಮಾಡಿದ್ದಲ್ಲ, ತುಂಬ ಶ್ರಮದಿಂದ ಜೀವನವನ್ನೇ ತ್ಯಾಗ ಮಾಡಿ ಈ ರಂಗದಲ್ಲಿ ತನ್ನನ್ನು ತಾನು ಅರ್ಪಿಸಿಕೊಂಡಿರ್ತಕ್ಕಂಥ ಒಂದು ಮಹಿಳೆ ಆಕೆ. ಇದು ಒಂದಾದರೆ, ಒಂದು ಸಿನಿಮಾ ಮಾಡಿದ್ರು, ನನಗನ್ಸುತ್ತೆ ಅದು ಪುಟ್ಟಂಜನ ಅಥವಾ ರಾಮಾಚಾರ್ಯನ ಗೊತ್ತಿಲ್ಲ. ಅದರಲ್ಲಿ ಅತಿ ಹೆಚ್ಚು ವಯಸ್ಸಾದ ಒಂದು ಪಾತ್ರ ಅದು ಪುಟ್ಟನಂಜ. ಆ ಮಿನಿ ಥಿಯೇಟ್ರಲ್ಲಿ ಕಲ್ಪನಾ ಅಂತ ಕಾಣುತ್ತೆ, ಅದರಲ್ಲಿ ಮಿನಿ ಥಿಯೇಟ್ರಲ್ಲಿ ಅದಾಗ್ತದೆ, ನೋಡಬೇಕು ಅಂಥೇಳಿ ಬಂಗಾರಪ್ಪನವರನ್ನು ನಮ್ಮನ್ನೇ ಎಲ್ಲ ಕರ್ಕೊಂಡು ಬರಲೇಬೇಕು ಅಂತ ಹೇಳಿದ್ರು. ಹೋದ್ವಿ. ಬಂಗಾರಪ್ಪನವ್ರ ಜೊತೆಯಲ್ಲಿ ಕುಳಿತು ನಾವೆಲ್ಲ ನೋಡ್ತಾ ಇದ್ವಿ. ನನಗೆ ಏನು ಇನ್ನು ಉಮಾಶ್ರೀ ಎಲ್ಲಿದ್ದಾರೆ, ಬರಲೇ ಇಲ್ಲ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಬಂದು ಹೋಗಿದ್ರು ಅವರು. ಇಲ್ಲ, ಬಂಗಾರಪ್ಪನವ್ರು ಹೇಳಿದ್ರು, ಪೆದ್ದ ಅಲ್ಲಿ ನೋಡು ಅದು ಅವರೇನೇ ಅಂತ. ಒಂದು ಕೋಲ್ ಹಿಡ್ಕೊಂಡು ಮುದುಕಿ ಥರ ಅವರು ಹೋಗ್ತಿದ್ರೆ ನಮಗಿದು ಉಮಾಶ್ರೀ ಅಂತ ಗೊತ್ತೇ ಆಗ್ತಿರ್ಲಿಲ್ಲ. ಎಂಥ ಅದ್ಭುತ. ಅದೇ ಕಾರಣಕ್ಕೆ ಇವತ್ತು ನನಗೆ ಅನಿಸ್ತಾ ಇರ್ತಕ್ಕಂಥದ್ದು, ಅವರಿಗೆ ಅತ್ಯುತ್ತಮವಾದ ಈ ಪ್ರಶಸ್ತಿಗಳು ಅವರಿಗೆ ಮುಡಿಗೇರಿರ್ತಕ್ಕಂಥದ್ದು, ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯು ಆರೋಗ್ಯ ಸಿಗಲಿ, ಇನ್ನೂ ಹೆಚ್ಚಿನ ಪಾತ್ರಗಳಲ್ಲಿ ರಾಜ್ಯದ ಜನರನ್ನು ರಂಜಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡಲಿ. ಅವರಿಗೆ ಈ ಸದನದ ಮೂಲಕ ನಾವೆಲ್ಲರೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸೋಣ ಅಂತೇಳಿ ನಾನು ಕೂಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.